ಇದು ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅವರ ಅಂಕಿತ ದೊರೆತಿದೆ. ಸಾರ್ವಜನಿಕ ಪರೀಕ್ಷೆ ಸೋರಿಕೆ ಕಾನೂನಿನಲ್ಲಿ ಶಿಕ್ಷೆಯ ನಿಬಂಧನೆಗಳಿಗೆ ಕಠಿಣ ಕ್ರಮ ಇರುತ್ತೆ. ತಪ್ಪಿತಸ್ಥರಿಗೆ 10 ವರ್ಷ ಜೈಲು ಶಿಕ್ಷೆ ಹಾಗೂ 10 ಕೋಟಿ ರೂಪಾಯಿ ದಂಡ. ಲೋಕಸಭೆಯಲ್ಲಿ ಸಾಕಷ್ಟು ಗೊಂದಲದ ನಡುವೆ ಮಸೂದೆ ಅಂಗೀಕಾರ ಆಗಿದೆ. ನೋಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಇನ್ನು ಮುಂದೆ ಕೇಂದ್ರ ಸರ್ಕಾರ ಕಠಿಣ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ದೇಶದಾದ್ಯಂತ ನೀಟ್ ಸೇರಿದಂತೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ಭಾರೀ ಚರ್ಚೆಗೆ ಕಾರಣವಾಗಿದ್ವು. ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವೇ ಪ್ರಶ್ನಾರ್ಥಕವಾಗಿತ್ತು. ಇದೀಗ ಇಂಥ ಒಂದು ಅಕ್ರಮಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತಷ್ಟು ಕಠಿಣ ಕಾನೂನು ಜಾರಿಗೆ ತಂದಿದೆ. ಸಾರ್ವಜನಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮಗಳನ್ನು ತಡೀತಕ್ಕಂಥ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಯವರ ಅಂಕಿತ ದೊರೆತಿದೆ. ಈಗ ಇದರೊಂದಿಗೆ ಈ ಕಾನೂನಿನಲ್ಲಿರ್ತಕ್ಕಂಥ ಶಿಕ್ಷೆಯ ನಿಬಂಧನೆಗಳು ಏನಿದ್ದಾವೋ ನಿಬಂಧನೆಗಳು ಮತ್ತಷ್ಟು ಕಠಿಣವಾಗಿದೆ. ಈ ಒಂದು ಹೊಸ ಕಾನೂನಿನ ಪ್ರಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಸಂಘಟಿತ ಪರೀಕ್ಷಾ ಅಕ್ರಮದಲ್ಲಿ ತಪ್ಪಿತಸ್ಥರು ಅಂತ ಸಾಬೀತ್ ಆದಂತಹವರಿಗೆ ಗರಿಷ್ಠ 10 ವರ್ಷಗಳ ಜೈಲು ಶಿಕ್ಷೆ ಹಾಗೂ 10 ಕೋಟಿ ರೂಪಾಯಿ ತನಕ ದಂಡ ವಿಧಿಸ್ತಕ್ಕಂಥ ಅವಕಾಶ ಇರುತ್ತೆ. ಅಂದ್ರೆ ಪರೀಕ್ಷಾ ಅಕ್ರಮವನ್ನ ಇನ್ನು ಮುಂದೆ ಸಣ್ಣ ತಪ್ಪು ಅಂತ ಪರಿಗಣಿಸಲಾಗುವುದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಇದು. ಈ ಮಸೂದೆ ಲೋಕಸಭೆಯಲ್ಲಿ ಸಾಕಷ್ಟು ಗದ್ದಲ ಹಾಗೂ ಚರ್ಚೆಯ ನಡುವೆಯೇ ಅಂಗೀಕಾರಗೊಂಡಿತ್ತು. ಬಳಿಕ ಅಗತ್ಯ ಪ್ರಕ್ರಿಯೆಗಳು ಪೂರ್ಣಗೊಂಡು ಈಗ ರಾಷ್ಟ್ರಪತಿಯವರು ಅವರ ಒಂದು ಅಂಕಿತವೂ ಕೂಡ ಇದಕ್ಕೆ ದೊರೆತಿದೆ. ಪ್ರಾಮಾಣಿಕವಾಗಿ ಯಾರ್ಯಾರು ಓದುತ್ತಿದ್ದಾರೋ ಅಂಥ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಹಣ, ಪ್ರಭಾವ ಅಥವಾ ಅಕ್ರಮದ ಮೂಲಕ ಯಾರು ಕೂಡ ಪರೀಕ್ಷಾ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೋಬಾರ್ದು. ಪರೀಕ್ಷಾ ವ್ಯವಸ್ಥೆಯ ಮೇಲಿನ ಸಾರ್ವಜನಿಕರ ವಿಶ್ವಾಸವನ್ನು ಮತ್ತೆ ಬಲಪಡಿಸಬೇಕು ಅನ್ನೋದು ಸರ್ಕಾರದ ಒಂದು ಆಶಯ ಆಗಿದೆ. ಒಟ್ಟಲ್ಲಿ ನಾವು ಇದನ್ನು ಗಮನಿಸೋದಾದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ವಿರುದ್ಧ ದೇಶದಲ್ಲೇ ಅತ್ಯಂತ ಕಠಿಣ ಕ್ರಮಗಳಲ್ಲಿ ಇದು ಕೂಡ ಒಂದಾಗಿದೆ. ಈಗ ಈ ಕಾನೂನು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಾರಿಯಾಗುತ್ತೆ, ಪರೀಕ್ಷಾ ಅಕ್ರಮಗಳಿಗೆ ನಿಜವಾಗಿಯೂ ಸಂಪೂರ್ಣ ಕಡಿವಾಣ ಬೀಳುತ್ತಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗತ್ತೆ. ಲೀಕಾಸುರರಿಗೆ ಶಿಕ್ಷೆ ಪ್ರಮಾಣ 5ರಿಂದ 10 ವರ್ಷಗಳಾಗತಕ್ಕಂಥ ಶಿಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆಗೆ 10 ಕೋಟಿ ರೂಪಾಯಿ ದಂಡ. ಇದು ಹೊಸ ಕಾನೂನಿನ ಮುಖ್ಯಾಂಶಗಳು. ಹೊಸ ತಿದ್ದುಪಡಿಯು ತನಿಖೆ 2 ತಿಂಗಳ ಒಳಗೆ ಪೂರ್ಣಗೊಳಿಸಬೇಕು. ಪ್ರತಿ ರಾಜ್ಯದಲ್ಲೂ ಕೂಡ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಆಗಬೇಕು. ತ್ವರಿತ ನ್ಯಾಯಾಲಯದಲ್ಲಿ ವಿಚಾರಣೆ 90 ದಿನಗಳಲ್ಲಿ ಶಿಕ್ಷೆಯ ಪ್ರಕಟಗೊಳ್ಳುತ್ತೆ. ಲೀಕಾಸುರರಿಗೆ ಶಿಕ್ಷೆಯ ಪ್ರಮಾಣ 5ರಿಂದ 10 ವರ್ಷಗಳು, ಜೊತೆಗೆ 10 ಕೋಟಿ ರೂಪಾಯಿ ದಂಡ. ಸೊ ಇಂಥ ಒಂದು ಶಿಕ್ಷೆ ಆಗಬೇಕು. ಯಾಕಂತ ಹೇಳಿದರೆ ಕಷ್ಟಪಟ್ಟು ವಿದ್ಯಾರ್ಥಿಗಳು ಓದಿರ್ತಾರೆ, ಎಲ್ಲೋ ಒಂದು ಕಡೆ ಎಕ್ಸಾಮು, ಪ್ರಶ್ನೆ ಪತ್ರಿಕೆ ಸೋರಿಕೆ, ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಎಷ್ಟು ದೊಡ್ಡ ರಾದ್ಧಾಂತ ಆಯಿತು ದೇಶದಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇದರಿಂದ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಸರ್ಕಾರ ಇದನ್ನ ಗಮನದಲ್ಲಿಟ್ಕೊಂಡು ಈ ರೀತಿಯ ಒಂದು ನಿರ್ಧಾರಕ್ಕೆ ಮುಂದಾಗಿದೆ. ಈಗ ಫೈನಲಿ ರಾಷ್ಟ್ರಪತಿಗಳ ಅಂಕಿತ ದೊರೆತಿದೆ. ಸೊ ಇನ್ನು ಎಕ್ಸಾಮ್ ಅಷ್ಟೇ ಬಾಕಿ ಉಳಿದಿದೆ.